ಗೆದ್ದದ್ದು RCB, ಆದರೆ ಮ್ಯಾಚ್ ಗೆದ್ದದ್ದು SRH. ಟೇಬಲ್ ಟಾಪರ್ ಆಗಬೇಕು ಅಂತ ಟಾರ್ಗೆಟನ್ನು ಇಟ್ಕೊಂಡು ಹೈದರಾಬಾದ್ ವಿರುದ್ಧ ಕಣಕ್ಕಿಳಿದಿದ್ದಂಥ RCB ಈಗ ಮ್ಯಾಚ್ ಸೋತು ಪಾಯಿಂಟ್ಸ್ ಟೇಬಲ್ನಲ್ಲಿ 3ನೇ ಸ್ಥಾನಕ್ಕೆ ಜಾರಿದೆ. ಅಷ್ಟಕ್ಕೂ ಸಾಲಿಡ್ ಆಗಿ ಮ್ಯಾಚ್ ಸ್ಟಾರ್ಟ್ ಮಾಡಿದಂಥ RCB ಎಡವಿದ್ದೆಲ್ಲಿ? ಸೋಲಿಗೆ ಏನೆಲ್ಲ ಕಾರಣ ಆಯಿತು? ಈ ಸೋಲು RCBಯ ಕ್ವಾಲಿಫೈಯರ್ 1 ಕನಸಿಗೆ ಕೊಳ್ಳಿ ಇಡುತ್ತಾ? ಈ ರಿಸಲ್ಟ್ ಯಾರಿಗೆ ಲಾಭ ಆಯಿತು? ಈ ಬಗೆಗಿನ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಹೇಳ್ತೇನೆ. ನಾನು ಶಾಂತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸೇಮ್ ಟು ಸೇಮ್. ಗುರುವಾರ ಲಕ್ನೋ ವಿರುದ್ಧ ಗುಜರಾತ್ ಟೀಮ್ ಎಂಥ ಸೋಲನ್ನು ಕಂಡಿತ್ತೋ ಅದೇ ಥರನೇ RCB ಶುಕ್ರವಾರ ಹೈದರಾಬಾದ್ಗೆ ಶರಣಾಯಿತು. ಲಕ್ನೋದ ಏಕನಾಥ್ ಸ್ಟೇಡಿಯಂನಲ್ಲಿ ನಡೆದಂಥ ಈ ಪಂದ್ಯ ಬೆಂಗಳೂರು ಪಾಲಿಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿತ್ತು. ಬಟ್ ಬ್ಯಾಡ್ ಲಕ್, ಮ್ಯಾಚ್ ಗೆಲ್ಲೋಕೆ ಆಗಲಿಲ್ಲ. ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅವರ ಪವರ್ ಹಿಟ್ಟಿಂಗ್ ಬ್ಯಾಟಿಂಗ್ ವ್ಯರ್ಥವಾಯಿತು. ಒಂದು ಸೋಲಿನಿಂದ ಪಾಯಿಂಟ್ಸ್ ಟೇಬಲ್ನಲ್ಲಿ ಸಾಕಷ್ಟು ಡ್ಯಾಮೇಜ್ ಕೂಡ ಮಾಡಿಕೊಳ್ತು. ರಜತ್ ಆಬ್ಸೆನ್ಸ್ನಲ್ಲಿ ತಂಡವನ್ನು ಮುನ್ನಡೆಸಿದ ಜಿತೇಶ್. ಹೈದರಾಬಾದ್ ವಿರುದ್ಧದ RCB ಪಂದ್ಯದಲ್ಲಿ 2 ತಂಡಗಳು ಕೂಡ ಒಂದಷ್ಟು ಚೇಂಜಸನ್ನು ಮಾಡಿಕೊಂಡಿದ್ವು. ರಜತ್ ಪಾಟಿದಾರ್ ಬದಲಿಗೆ ಜಿತೇಶ್ ಶರ್ಮಾ ಬೆಂಗಳೂರು ತಂಡದ ಕ್ಯಾಪ್ಟನ್ಸಿಯನ್ನು ವಹಿಸಿಕೊಂಡಿದ್ರು. ಅದಕ್ಕೆ ಕಾರಣ ಕೂಡ ಇದೆ. ಪಾಟಿದಾರ್ ಬೆರಳಿಗೆ ಗಾಯವಾಗಿದ್ದು ಫೀಲ್ಡಿಂಗ್ ಮಾಡೋಕೆ ಆಗ್ತಾ ಇರಲಿಲ್ಲ. ಹೀಗಾಗಿ ಇಂಪ್ಯಾಕ್ಟ್ ಸಬ್ ಆಗಿ ಬ್ಯಾಟಿಂಗ್ ವೇಳೆ ಕಣಕ್ಕಿಳಿದಿದ್ರು. ಅಲ್ಲದೆ ದೇವದತ್ ಪಡಿಕ್ಕಲ್ ಬದಲಿಗೆ ಮಯಾಂಕ್ ಅಗರ್ವಾಲ್ಗೆ ಚಾನ್ಸ್ ನೀಡಲಾಗಿತ್ತು. ಹಾಗೆ ಜೇಕಬ್ ಬೆಥೆಲ್ ಬದಲಿಗೆ ಫಿಲ್ ಸಾಲ್ಟ್ ಮತ್ತೊಮ್ಮೆ ತಂಡಕ್ಕೆ ಕಂಬ್ಯಾಕ್ ಮಾಡಿದರು. ಮತ್ತೊಂದು ಕಡೆ ಈ ಪಂದ್ಯಕ್ಕಾಗಿ ಸನ್ರೈಸರ್ಸ್ ಹೈದರಾಬಾದ್ ಕೂಡ ಪ್ಲೇಯಿಂಗ್ 11ನಲ್ಲಿ 3 ಬದಲಾವಣೆಗಳನ್ನು ಮಾಡಿಕೊಂಡಿತ್ತು. ಟ್ರಾವಿಸ್ ಹೆಡ್ ತಂಡಕ್ಕೆ ಕಂಬ್ಯಾಕ್ ಮಾಡಿದರು. ಉಳಿದಂತೆ ಅಭಿನವ್ ಮನೋಹರ್ ಮತ್ತು ಜಯದೇವ್ ಉನದ್ಕತ್ ಕೂಡ ತಂಡದಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ರು. ಟಾಸ್ ಸೋತ್ರು ಬ್ಯಾಟಿಂಗ್ನಲ್ಲಿ ಹೈದರಾಬಾದ್ ಸುನಾಮಿ. ಇನ್ನು ಪಂದ್ಯಕ್ಕೂ ಮುನ್ನ RCB ಟಾಸನ್ನು ಗೆದ್ದು ಬೌಲಿಂಗನ್ನು ಡಿಸೈಡ್ ಮಾಡಿಕೊಳ್ತು. ಅದರಂತೆ ಸನ್ರೈಸರ್ಸ್ ಹೈದರಾಬಾದ್ ಟೀಮ್ ಫಸ್ಟ್ ಬ್ಯಾಟಿಂಗ್ ಹೇಳಿತ್ತು. ಫುಲ್ಲು ಜೋಶ್ನಲ್ಲಿ ಫೀಲ್ಡಿಗಿಳಿದಂಥ ಹೈದರಾಬಾದ್ ಬ್ಯಾಟರ್ಸ್ ರನ್ ಮಳೆಯನ್ನೇ ಸುರಿಸಿದರು. ಒಂದು ಕಡೆ ವಿಕೆಟ್ಗಳು ಬೀಳ್ತಾ ಇದ್ರೆ ಮತ್ತೊಂದು ಕಡೆ ಸ್ಕೋರ್ ಕೂಡ ಹೆಚ್ಚಾಗ್ತಾನೇ ಇತ್ತು. ಹೈದರಾಬಾದ್ ಪರ ಇನ್ನಿಂಗ್ಸನ್ನು ಆರಂಭಿಸಿದಂಥ ಅಭಿಷೇಕ್ ಶರ್ಮಾ ಹಾಗೆ ಟ್ರಾವಿಸ್ ಹೆಡ್ ಸ್ಫೋಟಕ ಬ್ಯಾಟಿಂಗ್ ನಡೆಸಿದರು. 3ನೇ ಓವರ್ ಕಂಪ್ಲೀಟ್ ಆಗುವಷ್ಟರಲ್ಲೇ ಮೊದಲ ವಿಕೆಟ್ಗೆ 54 ರನ್ಗಳ ಜೊತೆಯಾಟವಾಡಿದರು. ಅಭಿಷೇಕ್ ಶರ್ಮಾ 17 ಎಸೆತಗಳಲ್ಲಿ 3 ಸಿಕ್ಸರ್ 3 ಬೌಂಡ್ರಿಗಳ ಸಹಿತ 34 ರನ್ಗಳನ್ನು ಕಲೆ ಹಾಕಿದರು. ಆದರೆ ಅಭಿಷೇಕ್ಗೆ ಲುಂಗಿ ಎನ್ಗಿಡಿ ಪೆವಿಲಿಯನ್ ಹಾದಿ ತೋರಿಸಿದರು. ಅಭಿ ಔಟ್ ಆದಂಥ ನೆಕ್ಸ್ಟ್ 2ನೇ ಎಸೆತದಲ್ಲೇ ಟ್ರಾವಿಸ್ ಹೆಡ್ ಅವರು ಭುವನೇಶ್ವರ್ ಕುಮಾರ್ಗೆ ವಿಕೆಟ್ ಒಪ್ಪಿಸಿದರು. ಆ ಬಳಿಕ ಜೊತೆಯಾದಂಥ ಇಶಾನ್ ಕಿಶನ್ ಹಾಗೆ ಎನ್ರಿಚ್ ಕ್ಲಾಸೆನ್ 47 ರನ್ಗಳ ಜೊತೆಯಾಟವಾಡಿದರು. ಅಂತಿಮವಾಗಿ ಇಶಾನ್ ಕಿಶನ್ ತಂಡವನ್ನು ಮುನ್ನಡೆಸ್ತಾ ಹೋದರೂ ರನ್ಗಳನ್ನು ಸುರಿಸ್ತಾ. ಹೈದರಾಬಾದ್ ತಂಡ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 231 ರನ್ಗಳನ್ನು ಕಲೆ ಹಾಕಿತ್ತು. ಬಿಗ್ ಟಾರ್ಗೆಟ್ ಬೆನ್ನತ್ತಿದ RCBಗೆ 42 ರನ್ಗಳ ಸೋಲು. 232 ರನ್ಗಳ ಬೃಹತ್ ಟಾರ್ಗೆಟನ್ನು ಬೆನ್ನತ್ತಿದಂಥ RCB ಪರ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಇನ್ನಿಂಗ್ಸನ್ನು ಆರಂಭ ಮಾಡಿದರು. ಸ್ಟಾರ್ಟಿಂಗ್ನಲ್ಲಿ ಸಾಲ್ಟ್ ಸ್ಲೋ ಆಗಿದ್ರು ಕೂಡ ಚೇಸಿಂಗ್ ಮಾಸ್ಟರ್ ವಿರಾಟ್ ಕೊಹ್ಲಿ ಫಸ್ಟ್ ಓವರ್ನಿಂದಲೇ ಸಿಡಿಯೋಕೆ ಶುರು ಮಾಡಿದರು. 9 ಬಾಲ್ಗೆ 5 ರನ್ ಅಷ್ಟೇ ಗಳಿಸಿದಂಥ ಸಾಲ್ಟ್ 6ನೇ ಓವರ್ನಲ್ಲಿ ಕಂಪ್ಲೀಟ್ ಆಗಿ ಚೇಂಜ್ ಆದರು. ಆ ಬಳಿಕ 32 ಎಸೆತಗಳಲ್ಲಿ 62 ರನ್ ಬಾರಿಸಿದರು. ಬಟ್ ಕೊಹ್ಲಿ ಮತ್ತು ಸಾಲ್ಟ್ ಔಟ್ ಆದಮೇಲೆ RCB ಪರ ಯಾರೊಬ್ಬರು ಕೂಡ ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಕೊಡಲಿಲ್ಲ. ಸೊ 19.5 ಓವರ್ಗಳಲ್ಲೇ ಆಲ್ಔಟ್ ಆದಂಥ ಬೆಂಗಳೂರು 42 ರನ್ಗಳ ಅಂತರದಿಂದ ಸೋಲೊಪ್ಪಿಕೊಳ್ತು. 15ನೇ ಓವರ್ ವೇಳೆಗೆ ಸರಿಸಮ. ಆಮೇಲೆ ಏನಾಯಿತು? ಆ್ಯಕ್ಚುಲಿ 15ನೇ ಓವರ್ವರೆಗೂ ಕೂಡ ಎಲ್ಲ ಚೆನ್ನಾಗೇ ಇತ್ತು. ಇಬ್ಬರ ಸ್ಕೋರ್ಗಳನ್ನು ಕಂಪೇರ್ ಮಾಡಿದರೆ ಸೇಮ್ ಟು ಸೇಮ್ ಇತ್ತು. 15ನೇ ಓವರ್ ವೇಳೆಗೆ SRH 4 ವಿಕೆಟ್ ನಷ್ಟಕ್ಕೆ 164 ರನ್ಗಳನ್ನು ಕಲೆ ಹಾಕಿದರೆ ಬೆಂಗಳೂರು ಟೀಮ್ ಕೂಡ 3 ವಿಕೆಟ್ ನಷ್ಟಕ್ಕೆ ಅಷ್ಟೇ ರನ್ಗಳನ್ನು ಸ್ಕೋರ್ ಮಾಡಿತ್ತು. ಬೆಂಗಳೂರು ಟೀಮ್ಗೆ 1 ವಿಕೆಟ್ ಎಕ್ಸ್ಟ್ರಾನೇ ಇತ್ತು. ಸೊ ಟಾರ್ಗೆಟ್ ನೋಡಿದಾಗ ಇಲ್ಲಿಂದ ಈಸಿಯಾಗಿ ಚೇಸ್ ಮಾಡ್ತಾರೆ ಅಂತಲೇ ಕ್ಯಾಲ್ಕುಲೇಟ್ ಮಾಡಲಾಗ್ತಾ ಇತ್ತು. ಬಟ್ ಬ್ಯಾಡ್ ಲಕ್, ರಜತ್ ಪಾಟಿದಾರ್ ಇಂಥ ಟೈಮಲ್ಲಿ ರನ್ಔಟ್ ಆಗ್ತಾರೆ. ಪಾಟಿದಾರ್ ಯಾವಾಗ ರನ್ಔಟ್ ಆಗ್ತಾರೋ ಅಲ್ಲಿಂದ ಮ್ಯಾಚ್ ಕಂಪ್ಲೀಟಾಗಿ ಕಂಟ್ರೋಲನ್ನು ಕಳ್ಕೊಳ್ತಾ ಹೋಯಿತು. RCB ಓಪನಿಂಗನ್ನು ನೋಡಿದಾಗ ಈ ಮ್ಯಾಚನ್ನು ಗೆದ್ದೇ ಗೆಲ್ತಾರೆ ಅನ್ನುವಂಥ ಹೋಪ್ಸ್ ಇತ್ತು. ಆದರೆ 15ನೇ ಓವರ್ ಆದಮೇಲೆ ಮ್ಯಾಚ್ ಕಂಪ್ಲೀಟಾಗಿ ಹೈದರಾಬಾದ್ ಕಡೆ ಟರ್ನ್ ಆಯಿತು. ಹೈದರಾಬಾದ್ ವಿರುದ್ಧದ ಮ್ಯಾಚಲ್ಲಿ RCBಯ ಸೋಲಿಗೆ ಈ ಮಿಸ್ಟೇಕ್ಗಳೇ ಮೇಜರ್ ಆಗಿ ಕಾರಣ ಆದವು. ಅದರಲ್ಲಿ ನಂಬರ್ 1, ಟಾಸ್ ಸೋತು ಬ್ಯಾಟಿಂಗ್ ಇಳಿದಂಥ ಹೈದರಾಬಾದ್ ಆಟಗಾರರು ಫಸ್ಟ್ ಓವರ್ನಿಂದಲೇ ಬೆಂಗಳೂರು ಬೌಲರ್ಸ್ ಮೇಲೆ ಡಾಮಿನೇಟ್ ಮಾಡಿದ್ದು. ಅಟ್ಯಾಕಿಂಗ್ ಮೋಡ್ನಲ್ಲೇ ಬ್ಯಾಟ್ ಬೀಸಿದ್ರು. ಪ್ರತಿ ಓವರ್ನಲ್ಲೂ ಕೂಡ 6, 4ಗಳಲ್ಲಿ ಡೀಲ್ ಮಾಡ್ತಾ ಹೋದರು. RCB ಬೌಲರ್ಸ್ ವಿಕೆಟ್ ತೆಗೆದರೂ ಕೂಡ ಅಷ್ಟರಲ್ಲಾಗಲೇ SRH ಬ್ಯಾಟರ್ಸ್ ಸಾಕಷ್ಟು ಡ್ಯಾಮೇಜನ್ನು ಮಾಡಿಯೇ ಹೋಗ್ತಾಯಿದ್ರು. ಅದರಲ್ಲೂ ಇಶಾನ್ ಕಿಶನ್ ವಿಕೆಟ್ ತೆಗೆದೇ ಇದ್ದುದು ಕೂಡ ದೊಡ್ಡ ಹೊಡೆತವನ್ನು ಕೊಡ್ತು. ಇನ್ನು ಸೆಕೆಂಡ್ ರೀಸನ್ ಅಂದರೆ ಮಯಾಂಕ್ ಅಗರ್ವಾಲ್ ಸ್ಲೋ ರನ್ಸ್. ದೇವದತ್ ಪಡಿಕ್ಕಲ್ ಬದಲಿಗೆ RCB ಸೇರಿರುವಂಥ ಮಯಾಂಕ್ಗೆ ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಕೊಡಲಾಗಿತ್ತು.
ನಂಬರ್ 3 ಸ್ಲಾಟ್ನಲ್ಲಿ ಬಂದಂಥ ಮಯಾಂಕ್ 10 ಬಾಲ್ಗಳಲ್ಲಿ 11 ರನ್ ಗಳಿಸಿದರು. 200+ ಸ್ಟ್ರೈಕ್ ರೇಟ್ ರಿಕ್ವೈರ್ಡ್ ಇದ್ದಾಗ ಬಾಲ್ಗೆ 1 ರನ್ ಹೊಡೆದರು. ಹೇಗೋ ಫಿಲ್ಸಾಟ್ ಕವರಪ್ ಮಾಡ್ತಾ ಇದ್ರು ಕೂಡ ಅವರ ಆಟ 67 ರನ್ಗಳಿಗೆ ಮುಕ್ತಾಯವಾಗಿತ್ತು. ಆ ಬಳಿಕ ಜೊತೆಯಾದಂಥ ರಜತ್ ಪಾಟಿದಾರ್ ಮತ್ತು ಜಿತೇಶ್ ಶರ್ಮಾ ಅದ್ಭುತ ಜೊತೆ ಆಟವಾಡ್ತಾ ಇದ್ರು. ಬಟ್ ಬ್ಯಾಡ್ ಲಕ್, ರಜತ್ ಪಾಟಿದಾರ್ ರನ್ಔಟ್ ಆಗ್ತಾರೆ. ಪಾಟಿದಾರ್ ಔಟ್ ಆಗಿದ್ದು ಅಲ್ಲಿಂದ RCBಯ ಅಧಃಪತನ ಶುರುವಾಯಿತು. ಇದೆಲ್ಲದರ ನಡುವೆ ತುಂಬಾನೇ ಹೋಪ್ಸ್ ಇಟ್ಕೊಂಡಿದ್ದಂಥ ರೊಮ್ಯಾರಿಯೋ ಶೆಫರ್ಡ್ 6ನೇ ಸ್ಲಾಟ್ನಲ್ಲಿ ಬಂದು ಫಸ್ಟ್ ಬಾಲ್ನಲ್ಲಿ ವಿಕೆಟ್ ಒಪ್ಪಿಸಿದರು. ಆ್ಯಕ್ಚುಲಿ ಹೈದರಾಬಾದ್ ಬಿಗ್ ಸ್ಕೋರ್ನಲ್ಲಿ ಟಾಪ್ ಆರ್ಡರ್ ಬ್ಯಾಟರ್ಸ್ ಹಾಗೆ ಮಿಡಲ್ ಓವರ್ ಪ್ಲೇಯರ್ಸ್ ಬಿಗ್ ಹಿಟ್ ಕೊಟ್ಟಿದ್ರು. ಬಟ್ RCB ಪರ ಫಿಲ್ಸಾಟ್ ಮತ್ತು ವಿರಾಟ್ ಕೊಹ್ಲಿ ಒಳ್ಳೆ ಇನ್ನಿಂಗ್ಸ್ ಬಂದಿದ್ದು ಬಿಟ್ಟರೆ ಮಿಡಲ್ ಆರ್ಡರ್ ಕಂಪ್ಲೀಟಾಗಿ ಹಳ್ಳ ಹಿಡಿದಿತ್ತು. ಸೊ RCB ಸೋಲಿಗೆ ಇದು ಕೂಡ ಕಾರಣ ಆಯಿತು. ಅದು ಅಲ್ಲದೆ ಹೈದರಾಬಾದ್ ಆಟಗಾರರು ಪ್ರತಿ ಓವರ್ನಲ್ಲಿ 4 6ಗಳನ್ನು ಪಿಕ್ ಮಾಡ್ತಾಯಿದ್ರು. ಬಟ್ RCB 5ನೇ ಓವರ್ ಆದಮೇಲೆ ಫಸ್ಟ್ 6 ಬರುತ್ತೆ. ಸೊ ಇಡೀ ಪಂದ್ಯದಲ್ಲಿ RCB ಕಡೆಯಿಂದ 6 ಅಷ್ಟೇ ಬಂದಿದ್ದು. ಅದು ಕೂಡ ಅದರಲ್ಲಿ 5 ಸಿಕ್ಸರ್ ಫಿಲ್ಸಾಟ್ ಕಡೆಯಿಂದಲೇ ಬಂತು. ಸೊ ಟೋಟಲ್ ಆಗಿ RCB ಈ ಮ್ಯಾಚಲ್ಲಿ ಸಿಡಿಸಿದ್ದು 8 ಸಿಕ್ಸರ್ಗಳನ್ನು ಮಾತ್ರ. ಇನ್ನು ಟೋಟಲ್ ಆಗಿ 16 ಫೋರ್ಸ್ ಅಷ್ಟೇ ಬಂತು. ಬಟ್ ಹೈದರಾಬಾದ್ ಕಡೆಯಿಂದ ಬರೀ ಸಿಕ್ಸರ್ಗಳೇ 15 ಬಂದಿದ್ವು. ಇನ್ನು 16 ಫೋರ್ಸ್ ಕೂಡ ಬಂದಿದ್ವು. ಈ 2 ನಂಬರ್ಗಳೇ ಹೆಚ್ಚಾಗಿ ಅವರ ಸ್ಕೋರನ್ನು ಜಾಸ್ತಿ ಮಾಡಿದ್ದು. ಇದು ಸ್ಕೋರ್ ವೇರಿಯೇಷನ್ಗೂ ಕೂಡ ಕಾರಣ ಆಯಿತು. ಇನ್ನು ಈ ಪಂದ್ಯದಲ್ಲಿ RCBಯ ಟ್ರಸ್ಟೆಡ್ ಪ್ಲೇಯರ್ಸ್ ರಜತ್ ಪಾಟಿದಾರ್ ಮತ್ತು ಟಿಮ್ ಡೇವಿಡ್ ಇಂಜುರಿ ಆಗಿದ್ದು ಕೂಡ ದೊಡ್ಡ ಹೊಡೆತವನ್ನೇ ಕೊಡ್ತು. ಇಬ್ಬರು ಆಟಗಾರರಿಂದ ಹೈ ಸ್ಕೋರ್ ಬರಲಿಲ್ಲ. ಹಾಗೆಯೇ ಹೈದರಾಬಾದ್ಗಿಂತ RCBಯಲ್ಲೇ ಹೆಚ್ಚಿನ ಫಿನಿಷರ್ಸ್ ಇದ್ದರು. ಶೆಫರ್ಡ್, ಟಿಮ್ ಡೇವಿಡ್ ಹಾಗೆ ಕೃನಾಲ್ ಪಾಂಡ್ಯ. ಬಟ್ ಶೆಫರ್ಡ್ ಡಕ್ಔಟ್ ಆದರೆ ಕೃನಾಲ್ 8 ರನ್ಸ್, ಟಿಮ್ ಡೇವಿಡ್ 1 ರನ್ ಗಳಿಸಿ ಔಟ್ ಆದರು. ಸೊ ಈ ಮೂವರಿಂದಲೂ ಸೇರಿ RCB ತಂಡದ ಪರ ಬಂದಿದ್ದೇ 10 ರನ್. ಇದು ಕೂಡ RCB ಸೋಲಿಗೆ ಕಾರಣ ಆಯಿತು. ಹೀಗೆ RCB ಕೈಯಲ್ಲಿದ್ದ ಪಂದ್ಯವನ್ನು ತಾನೇ ಕೈ ಚೆಲ್ಲಿಕೊಂಡಿದೆ. ಬಟ್ ಈ ಸೋಲಿನಿಂದ ಸಿಕ್ಕಾಪಟ್ಟೆ ಡ್ಯಾಮೇಜ್ ಅಂತೂ ಆಗ್ತಾ ಇದೆ. 2ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ ಜಾರಿದ ಬೆಂಗಳೂರು ಟೀಮ್. ಅಷ್ಟಕ್ಕೂ ಈಗಾಗಲೇ ಪ್ಲೇ ಆಫ್ಗೆ RCB ಕ್ವಾಲಿಫೈ ಆಗಿದ್ರು ಕೂಡ ಹೈದರಾಬಾದ್ ವಿರುದ್ಧದ ಮ್ಯಾಚ್ ಯಾಕೆ ಮುಖ್ಯ ಆಗಿತ್ತು ಅನ್ನೋದಕ್ಕೆ ಇದೇ ಕಾರಣ. ಮ್ಯಾಚ್ಗೂ ಮುನ್ನ RCB ಪಾಯಿಂಟ್ಸ್ ಟೇಬಲ್ನಲ್ಲಿ 2nd ಪ್ಲೇಸ್ನಲ್ಲಿತ್ತು. ಗೆದ್ದಿದ್ರೆ ಗುಜರಾತನ್ನು ಹಿಂದಿಕ್ಕಿ ಟೇಬಲ್ ಟಾಪರ್ ಆಗ್ತಾ ಇದ್ರು. ಬಟ್ ಈಗ 3ನೇ ಸ್ಥಾನಕ್ಕೆ ಕುಸಿದಿದ್ದಾರೆ. ಗುಜರಾತ್ 18 ಅಂಕಗಳನ್ನು ಗಳಿಸಿದರೆ ಪಂಜಾಬ್ ಮತ್ತು ಬೆಂಗಳೂರು ತಂಡ ತಲಾ 17 ಅಂಕಗಳನ್ನು ಗಳಿಸಿವೆ. ಬಟ್ ನೆಟ್ ರನ್ ರೇಟ್ ಕುಸಿದಿರೋ ಕಾರಣಕ್ಕೆ RCB ಈಗ 3ನೇ ಸ್ಥಾನಕ್ಕೆ ಜಾರಿದೆ. ಇನ್ನೊಂದು ಟ್ವಿಸ್ಟ್ ಅಂದರೆ ಪಂಜಾಬ್ಗೆ ಇನ್ನೂ 2 ಪಂದ್ಯಗಳು ಬಾಕಿ ಇವೆ. ಅವರೇನಾದರೂ 2ಕ್ಕೆ 2 ಪಂದ್ಯಗಳನ್ನು ಗೆದ್ದರೆ ಸ್ಟ್ರೈಟ್ ಅವೇ ಕ್ವಾಲಿಫೈಯರ್ 1ಗೆ ಸೆಲೆಕ್ಟ್ ಆಗ್ತಾರೆ. ಇನ್ನೊಂದು ಸ್ಥಾನ ಯಾರಿಗೆ ಅನ್ನೋದು ಮುಂದಿನ ಪಂದ್ಯಗಳಲ್ಲಿ ಗೊತ್ತಾಗುತ್ತೆ. ಹಾಗೆ ಈ ಸ್ಥಾನಕ್ಕಾಗಿ ಗುಜರಾತ್, ಮುಂಬೈ ಮತ್ತು RCB ಸೆಣಸಾಟವನ್ನು ನಡೆಸಬೇಕಾಗುತ್ತೆ. ಒಟ್ಟಿನಲ್ಲಿ ಮಸ್ಟ್ ವಿನ್ ಮ್ಯಾಚ್ನಂತೆಯೇ ಹೈದರಾಬಾದ್ ವಿರುದ್ಧ ಕಣಕ್ಕಿಳಿದಂಥ RCB ಅವೇ ಪಿಚ್ನಲ್ಲಿ ಈ ಸೀಸನಲ್ಲಿ ಫಸ್ಟ್ ಮ್ಯಾಚನ್ನು ಸೋತಿದೆ. ಶಾಕಿಂಗ್ ವಿಚಾರ ಅಂದರೆ ಇದೇ ಮೈದಾನದಲ್ಲಿ ಮೇ 27ಕ್ಕೆ ಲಕ್ನೋ ವಿರುದ್ಧ ಪಂದ್ಯ ಆಡಬೇಕಿದೆ. ಈ ಮ್ಯಾಚ್ RCB ಪಾಲಿಗೆ ಡೂ ಆರ್ ಡೈನಂತೆಯೇ ಇರುತ್ತೆ. ಸೊ ನಿಮ್ಮ ಪ್ರಕಾರ ಹೈದರಾಬಾದ್ ವಿರುದ್ಧದ RCB ಸೋಲಿಗೆ ಕಾರಣ ಎಲ್ಲಿ ಮತ್ತು ಎಡವಟ್ಟು ಏನಾಯಿತು ಅನ್ನೋದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.